ಸರ್ ನಿಮ್ಮ ಬೆಳಗಾವಿ ಅವರೇ ದುರಂತ ಆಗಿದೆ, ಏನ್ ಹೇಳ್ತೀರಿ ಸರ್? ಕುಂಭಮೇಳಕ್ಕೆ ನಮ್ಮ ಬೆಳಗಾವಿಯಿಂದ ಸಾಕಷ್ಟು ಜನ ಹೋಗಿದ್ರು. ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಲೋಕಸಭೆಯಿಂದ ಬಹಳಷ್ಟು ಜನ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲಿಯ ಭಕ್ತಾದಿಗಳ ಜೊತೆ ನಾನು ಸಂಪರ್ಕದಲ್ಲಿದ್ದೆ. ನನ್ನ ಜೊತೆಗೆ ನಿಮಗೂ ಕೂಡ ಅಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಾವು ಬರ್ತೀವಿ ಅಂತ ಬಹಳಷ್ಟು ಜನ ನಮ್ಮ ಕಡೆಯಿಂದ ಹೋದವರು ಮಾತಾಡಿದ್ರು. ಆದರೆ ಇದೊಂದು ದುರಾದೃಷ್ಟ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಹಳ ದುಃಖದಿಂದ ನಮ್ಮ ಕಡೆಯಿಂದ 4 ಜನ ಈ ಥರ ಆಗಬಾರ್ದಾಗಿತ್ತು. ವಿಷಯ ತಿಳಿದ ತಕ್ಷಣ ನಾನು ಕರ್ನಾಟಕ ಭವನನ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಹಾಗೂ TB ಜಯಚಂದ್ರ ಸಾಹೇಬರ ಜೊತೆಗೆ ಇವತ್ತಿಲ್ಲಿ ಬಂದು ಆ ಕುಟುಂಬಸ್ಥರಿಗೆ ಒಂದು ಸಾಂತ್ವನ ಹೇಳಬೇಕು, ಕುಟುಂಬಸ್ಥರಿಗೆ ಧೈರ್ಯ ತುಂಬಬೇಕು. ಆಮೇಲೆ ಆದಷ್ಟು ಬೇಗನೆ ನಮ್ಮ ಈ ಏನು ವ್ಯವಸ್ಥೆ ಇದೆ ಇಲ್ಲಿ ಆ ಬಾಡಿಗಳನ್ನು ಬೆಳಗಾವಿಗೆ ಕಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಂದು ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆ ಆಗಿದೆ ಸರ್? ಹೌದು, ಎಲ್ಲ ಸರಿಯಾಗಿ ನಮ್ಮ ನಿಜವಾಗ್ಲೂ ನಾವು ಕರ್ನಾಟಕ ಭವನಿನ ಎಲ್ಲ ಅಧಿಕಾರಿಗಳೇ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕಂದ್ರೆ ಇಲ್ಲಿ ಬಂದಂತ ಸಂದರ್ಭ ಯಾವ ರೀತಿ ಆ ಬಾಡಿಗಳನ್ನ ಇಲ್ಲಿ ಕಳಿಸಿದ್ರು ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ಜಸ್ಟ್ ಒಂದು ಪ್ಲಾಸ್ಟಿಕ್ ಬ್ಯಾಗ್ದಲ್ಲಿ ಅದನ್ನ ಹಾಕಿ ಕಳಿಸಿದಾರೆ ಅಂದ್ರೆ ಯಾವ ರೀತಿ ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕಂಡು ಬರುತ್ತೆ. ಹಾಗಾಗಿ ಇಲ್ಲಿ ಅದನ್ನ ಚೆನ್ನಾಗಿ ಅದನ್ನ ಪ್ಯಾಕ್ ಮಾಡಿ ಕಾಫಿನಲ್ಲಿ ಹಾಕಿ ಈಗ ಕಾರ್ಗೋ ಏರೋಪ್ಲೇನ್ ಮುಖಾಂತರ 2 ಬಾಡಿ ಈಗ ಆಲ್ರೆಡಿ ಬೆಳಗಾವಿಗೆ ರವಾನೆ ಆಗಿದೆ. ಇನ್ನೊಂದು 2 ಬಾಡಿ ಗೋವಾಗೆ ಹೋಗಿ ಗೋವಾದಿಂದ ರೈಟ್ 10:30 11 o'clock ಬೆಳಗಾಂ ರೀಚ್ ಆಗೋ ತರ ಒಂದು ಕೆಲಸ ಆಗ್ತದೆ. ನೀವು ಇದೇ ಕಾರಣಕ್ಕೋಸ್ಕರ ಇಲ್ಲಿಗೆ ದೆಹಲಿಗೆ ಬಂದ್ರೆ ಅಥವಾ ಬೇರೆ ಕಾರಣಕ್ಕೋಸ್ಕರ? ಇಲ್ಲ, ನಾನು ದೆಹಲಿಯಲ್ಲಿ 3-4 ದಿನದಿಂದ ಕೆಲವು ಕೆಲಸಗಳ ಮುಖಾಂತರ ಕೆಲಸದಿಂದ ನಾನು ಇದ್ದೆ. ನಾನು ಸಹಜವಾಗಿ ಇವತ್ತು ಕರ್ನಾಟಕ ಭವನಿಗೆ ನಾನು ಬಂದಾಗ ಈ ವಿಷಯ ಗೊತ್ತಾದ ತಕ್ಷಣ ಅಲ್ಲಿಂದ ತಕ್ಷಣನೇ ಇಲ್ಲಿ ಬಂದು ನಾವು ಇದನ್ನ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.